ಆಮೇಲೆ ಚಟೋರಿ ಗುಬ್ಬಚ್ಚಿ ಒಂಟಿಯಾಗಿತ್ತು. ಆಮೇಲೆ ಅದ್ ಯೋಚನೆ ಮಾಡುತ್ತೆ, ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳನ್ನು ಏಮಾರಿಸಿ ಅದಕ್ಕೆ ಇಷ್ಟವಾದ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಅನ್ಕೊಳ್ಳುತ್ತೆ. ಅರೆ ನಟ್ಕಟ್ ಕೋತಿ, ಬೋನಿ ನಿನ್ನ ಅವಾಗಿಂದ ಕರೀತಾವ್ರೆ. ಅದೇ ನಿನ್ನ ಹತ್ರ ಹೇಳಕ್ಕೆ ಅವ್ರು ನನ್ನನ್ನ ಕಳ್ಸಿದ್ರು. ಹೌದಾ, ಸರಿ, ನಾನಾಗಾದ್ರೆ ಹೋಗಿ ಬರ್ತೀನಿ. ಸ್ವಲ್ಪ ಹೊತ್ತು ನೀನ್ ಇಲ್ಲಿರ್ತೀಯಾ? ಇಲ್ಲಿ ಮಾವಿನ ಹಣ್ಣಿದೆ, ಇದನ್ ಯಾರಾದ್ರೂ ತಿನ್ಬಿಟ್ರೆ? ಹಾ, ಖಂಡಿತ. ಆಮೇಲೆ ಚಟೋರಿ ಗುಬ್ಬಚ್ಚಿ ನಟ್ಕಟ್ ಕೋತಿಯ ಮಾವಿನ ಹಣ್ಣನ್ನ ಕತ್ಕೊಂಡು ಹೋಗುತ್ತೆ. ಆಮೇಲೆ ಅಷ್ಟ್ರಲ್ಲಿ ನಟ್ಕಟ್ ಕೋತಿ ಬೋನಿ ಗುಬ್ಬಚ್ಚಿ ಹತ್ರ ಹೋಗುತ್ತೆ. ಬೋನಿ ಹಕ್ಕಿ, ನೀನ್ ನನ್ ಕರ್ತೀಯಾ? ಚಟೋರಿ ನಂಗೆ ಹೇಳಿದ್ಲು. ಇಲ್ಲ ನಟ್ಕಟ್ ಕೋತಿ, ನಾನ್ ನಿನ್ನ ಕರೀಲಿಲ್ವಲ್ಲ. ನೀನ್ ನಿನ್ ಮನೇನ ಹಾಕಿ ಬಿಟ್ಬಿಟ್ ಯಾಕೆ ಬರಕ್ ಹೋದೆ? ಅರೇ ಇಲ್ಲ, ಅಲ್ಲಿ ಚಟೋರಿ ಹಕ್ಕಿ ಇದ್ದಾಳೆ. ನಿಮ್ ಮನೇಲಿ ಮಾವಿನ ಹಣ್ಣು ಏನಾದ್ರೂ ಇತ್ತಾ? ಹಾ ಇದೆ. ನಟ್ಕಟ್ ಕೋತಿ ಕಟೋರಿ ಗುಬ್ಬಚ್ಚಿ ನಿನ್ನ ಎಲ್ಲ ಮಾವಿನ ಹಣ್ಣನ್ನು ತಗೊಂಡು ಹೋಗಿರುತ್ತೆ. ಅದು ತುಂಬಾನೇ ಬುದ್ಧಿವಂತೆ. ಇವಾಗ ಅದು ಕದಿಯಕ್ಕೂ ಶುರು ಮಾಡಿದೆ. ಮಾವಿನ ಹಣ್ಣು ಮೇಲೆ ಅದಕ್ಕೆ ಇಷ್ಟು ದುರಾಸೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವರಿಬ್ರು ಕೋತಿಯ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಮಾವಿನ ಹಣ್ಣೇ ಇರ್ಲಿಲ್ಲ.